ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಚೆನ್ನಾಗಿದ್ದೀರಾ? ಪ್ರಾರ್ಥನೆ ಮಾಡಿದ್ರ? ವಾಕ್ಯ ಓದಿದ್ರ? ಬನ್ನಿ, ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ವಾಕ್ಯವನ್ನು ಧ್ಯಾನ ಮಾಡಿ ಈ ದಿನದ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ನನ್ನ ಪ್ರಿಯರೇ, ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 7ನೇ ಅಧ್ಯಾಯ 10ನೇ ವಚನ. ತರುವಾಯ ಆ ಶತಾಧಿಪತಿಯ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಆಮೆನ್, ಹಲ್ಲೆಲೂಯಾ. ಶತಾಧಿಪತಿಯ ಆ ಜನರು ಹೋಗಿ ಮನೇಲಿ ಹೋಗಿ ನೋಡಿದ್ರೆ ಆ ಶತಾಧಿಪತಿಯ ಆಳು, ಹಂಗಂದ್ರೆ ಅವರು ಆರೋಗ್ಯವಾಗಿ ಇರುವುದನ್ನು ಕಂಡ್ರು. ಹಾಗಾದ್ರೆ ಏನಾಯಿತು? ಅಲ್ಲಿ ನೋಡಿದ್ರೆ ಆತನು ತನ್ನ ಮಾತುಗಳನ್ನೆಲ್ಲ ಕೇಳಿ ಜನರು ಕೇಳುವಂತೆ ಹೇಳಿ ಮುಗಿಸಿದ ಮೇಲೆ ಕಪೆರ್ನೌಮಿಗೆ ಬಂದನು. ಅಲ್ಲಿ ದಂಡಿನ ಶತಾಧಿಪತಿಗೆ ಇಷ್ಟನಾದ ಒಬ್ಬ ಆಳು ಕ್ಷೇಮವಿಲ್ಲದೆ ಸಾಯುವ ಹಾಗಿದ್ದನು. ಅವನು ಯೇಸುವಿನ ಸುದ್ದಿಯನ್ನು ಕೇಳಿ ಆತನ ಬಳಿಗೆ ನೀನು ಬಂದು ನನ್ನ ಆಳನ್ನು ಸ್ವಸ್ಥ ಮಾಡಬೇಕೆಂದು ಆತನನ್ನು ಬೇಡಿಕೊಳ್ಳುವ ಹಾಗೆ ಯಹೂದ್ಯರ ಹಿರಿಯರನ್ನು ಕಳಿಸಿದನು. ಅವರು ಯೇಸುವಿನ ಬಳಿಗೆ ಬಂದು, ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ಯೋಗ್ಯನು. ಅವನು ನಮ್ಮ ಜನರನ್ನು ಪ್ರೀತಿಸುತ್ತಾನೆ, ತಾನೇ ನಮ್ಮ ಸಭೆಯ ಮಂದಿರವನ್ನು ನಮಗೆ ಕಟ್ಟಿಸಿದ್ದಾನೆ ಎಂದು ಆತನನ್ನು ಬಹಳವಾಗಿ ಬೇಡಿಕೊಳ್ಳಲು ಯೇಸು ಅವರ ಸಂಗಡ ಹೋದರು. ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರ ಇರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನು ಆತನ ಬಳಿಗೆ ಕಳುಹಿಸಿ, ಪ್ರಭುವೇ, ತೊಂದರೆ ತಗೊಳ್ಳಬೇಡಿ, ನೀನು ನನ್ನ ಮನೆಗೆ ಬರುವುದಕ್ಕೆ ಯೋಗ್ಯತನಿಲ್ಲ. ಈ ಕಾರಣದಿಂದ ನಾನು ನನಗೆ ನಿನ್ನ ಬಳಿಗೆ ಬರುವುದಕ್ಕೂ ತಕ್ಕವನೆಂದು ಎನ್ನಿಸಿಕೊಳ್ಳಲಿಲ್ಲ. ಆದರೆ ನೀನು ಒಂದು ಮಾತು ಹೇಳಿ ನನ್ನ ಆಳಿಗೆ ಗುಣವಾಗುವುದು. ಹಲ್ಲೆಲೂಯಾ. ನೋಡಿದ್ರ, ಈ ಶತಾಧಿಪತಿ ತಾಳ್ಮೆ, ಈ ಶತಾಧಿಪತಿಯ ವಿಶ್ವಾಸ, ಅದನ್ನೇ ನಾವು 10ನೇ ವಚನದಲ್ಲಿ ಓದುತ್ತೇವೆ. ನನ್ನ ಪ್ರಿಯರೇ, ಇವರು ದೇವರ ಆಲಯವನ್ನು ಕಟ್ಟಿಸಿಕೊಡೋರು ಮತ್ತು ದೇವರ ಮಕ್ಕಳನ್ನು ಪ್ರೀತಿಸೋರು. ಆದರೆ ಇರೋ ಜಾಗನೇ ಗೊತ್ತಿಲ್ದಿರ, ತಾಳ್ಮೆಯಿಂದ ಯಾರಿಗೂ ಗೊತ್ತಿಲ್ದಿರ ಇರೋರು ನನ್ನ ಪ್ರಿಯರೇ. ನಾವೇನು ಮಾಡ್ತೀವಿ ಗೊತ್ತಾ? ಸಭೆಯಲ್ಲಿ ಒಂದಿಷ್ಟು ಕಾಣಿಕೆ ಕೊಟ್ಬಿಟ್ರೆ ಸಾಕು, ಎಲ್ಲ ಊರೆಲ್ಲ ಹೇಳ್ಕೊಂಡು ಬಂದ್ಬಿಡೋದು. ಸಭೆಯಲ್ಲಿ ಸೇವಕರಿಗೆ ಒಂದಿಷ್ಟು ಮಾಡಿದ್ರೆ ಸಾಕು, ಎಲ್ರಿಗೂ ಹೇಳಿ ಬರೋದು. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಶತಾಧಿಪತಿಯು ದೇವರ ಮಂದಿರವನ್ನು ಕಟ್ಟಿಸಿಕೊಟ್ಟರು ಮತ್ತು ಆ ಎಲ್ಲ ದೇವರ ಮಕ್ಕಳನ್ನು ಪ್ರೀತಿಸಿದರು. ಆದರೂ ಕೂಡ ಏನು ಗೊತ್ತಿಲ್ಲದವನಾಗಿ ತಾಳ್ಮೆಯಾಗಿದ್ದರು. ನನ್ನ ಪ್ರಿಯರೇ, ಇಂಥ ಒಬ್ಬ ಒಳ್ಳೆ ವ್ಯಕ್ತಿಗೆ ಅವರ ಆಳು ಅಂದರೆ ಕೆಲಸದವರು ಕ್ಷೇಮವಿಲ್ಲದೆ ಆಗೋಯ್ತು. ಆವಾಗ ಅವ್ರಿಗೆ ನೋಡಿ ಎಷ್ಟು ಒಂದು ತಾಳ್ಮೆ. ಅಮ್ಮ, ಒಂದು ಅಧಿಕಾರದಲ್ಲಿ ಇರೋರಿಗೆ ಎಷ್ಟು ತಾಳ್ಮೆ ನೋಡಿ. ಇವಾಗ ನಾವು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತೇವೆ, ನಮ್ಮಲ್ಲಿ ಕೆಲಸ ಮಾಡೋರು ಒಬ್ಬರಿಗೆ ಮೈ ಹುಷಾರಿಲ್ಲ, ಏನು ಮಾಡ್ತೇವೆ? ದುಡ್ಡು ಕೊಟ್ಬಿಟ್ಟು, ಹೋಗಪ್ಪ ಈ ಊರಲ್ಲಿ ಒಂದು ಡಾಕ್ಟ್ರ್ ಹತ್ರ ನೋಡು. ತಿರ್ಗಾ ನಾಳೆ ಬಂದು ಹೇಳ್ತಾರೆ, ಸರ್ ಅವ್ನು ಚೆನ್ನಾಗಾಗಲಿಲ್ಲ ಸರ್, ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟು ಬೇರೆ ಡಾಕ್ಟ್ರ್ ಹತ್ರ ಕಳಿಸು, ಮತ್ತು ಹಂಗೆ ಇಲ್ಲಿ ಕಳಿಸು ಅಲ್ಲಿ ಕಳಿಸು ಅಂತ ತನ್ನ ಮತ್ತೊಬ್ಬರಿಗೆ ಹೇಳ್ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಆದರೆ ಇವನು ಹಂಗಿಲ್ಲ, ದುಡ್ಡು ಕೊಟ್ಟು ನೋಡಿರ್ತಾನೆ, ಎಲ್ಲ ಮಾಡಿ ನೋಡಿರ್ತಾನೆ, ಆದರೂ ಕೂಡ ಅವ್ರ ಆಳು ಚೆನ್ನಾಗಾಗಿಲ್ಲ. ಅವನಿಗೆ ಅಷ್ಟು ಪ್ರೀತಿ. ಎಷ್ಟೇ ಹಣ ದುಡ್ಡು ಇರಲಿ, ತಾಳ್ಮೆ ಇರಬೇಕು. ಎಷ್ಟೇ ನಾವು ದೇವರ ಆಲಯಕ್ಕೆ ಮಾಡಲಿ ಸಹಾಯ ಮಾಡಲಿ, ದೇವರ ಮಕ್ಕಳನ್ನ ಪ್ರೀತಿಸಲಿ, ಆದರೆ ಎಲ್ಲಿ ನಮ್ಮ ಜಾಗನೇ ಗೊತ್ತಿಲ್ದಿರ ಒಂದು ಕಡೆ ಇರಬೇಕು. ನನ್ನ ಪ್ರಿಯರೇ, ಈ ಶತಾಧಿಪತಿ ಥರ ಶತಾಧಿಪತಿ ಅವನು ಹೇಳ್ಕೋಬೇಕಾದ್ರೆ ಎಷ್ಟಾದರೂ ಹೇಳ್ಕೋಬಹುದು. ಅವನ ಬಗ್ಗೆ ಹೇಳ್ತಾರೆ ನೋಡಿ, ಹಿರಿಯರೆಲ್ಲ ಹೋಗಿ ಹೇಳ್ತಾರೆ ಏಸಪ್ಪ ಹತ್ರ, ಈ ಥರ ಶತಾಧಿಪತಿ ಅವರ ಆಳು ಒಬ್ಬರು ತುಂಬ ಸಿಕ್ಕಾಗಿದ್ದಾರೆ, ಏಸಪ್ಪ ಬನ್ನಿರಿ ನಾವು ಅವ್ರ ಮನೆಗೆ ಹೋಗೋಣ. ಅವ್ರ ಮನೆಗೆ ಹೋಗೋದು ನಮಗೆ ಕರೆಕ್ಟು, ಯಾಕಂದರೆ ಅವ್ರು ದೇವ್ರ ಮಕ್ಕಳನ್ನ ಪ್ರೀತಿಸ್ತಾರೆ ಮತ್ತು ದೇವರ ಆಲಯವನ್ನು ಕಟ್ಟಿಸಿಕೊಡ್ತಾರೆ, ಬಾಪ ಹೋಗೋಣ ಅಂತ ಕರೆದ ತಕ್ಷಣ ಏಸಪ್ಪ ಕೂಡ ಅವ್ರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಪ್ರೀತಿ ಉಳ್ಳವನು, ತನ್ನ ಕೆಲಸಗಾರನಿಗಾಗಿ ಎಲ್ಲ ಕಡೆ ಹೋಗಿ ಸುತ್ತಾಡ್ದವನು, ಏಸಪ್ಪ ಬಗ್ಗೆ ಕೇಳಿದ ತಕ್ಷಣ ಇವಾಗ ಅಲ್ಲಿ ಕೂಡ ಕಳಿಸ್ಕೊಟ್ಬಿಟ್ಟು ಕಾಯ್ತಾ ಇದ್ದಾನೆ, ಖಂಡಿತವಾಗಿ ಏಸಪ್ಪ ಅದ್ಭುತ ಮಾಡ್ತಾರೆ ಅಂತ. ನೋಡಿದ್ರೆ ಏಸಪ್ಪನೇ ಬರ್ತಾ ಇದ್ದಾರೆ. ಬಂದ ತಕ್ಷಣ ಓಡ್ತಾರೆ ನೋಡಿ. ಕೆಲವೊಬ್ರು ಸ್ವಲ್ಪ ಮನೆ ಕಟ್ಟಿಬಿಟ್ಟು ಶ್ರೀಮಂತರಾಗಿ ಗಾಡಿ ಇಟ್ಕೊಂಡಿದ್ರೆ ಸಾಕು, ಅಲ್ಲಿ ಪಾಸ್ಟಯ್ಯ ಬರ್ತಾ ಇದ್ದಾರೆ ಅಂದ್ರೂ ಕೂಡ ಆಚೆ ಎದ್ದು ಬರಲ್ಲ, ಸ್ತೋತ್ರ ಮಾಡೋಕ್ಕೆ ಕೂಡ ಬರಲ್ಲ. ಬರಲಿ ಮನೆಯಲ್ಲಿ ಬರಲಿ. ಇದು ತಾಳ್ಮೆನಾ? ಇದು ದೇವರ ಪ್ರೀತಿನಾ? ನೀನು ಎಷ್ಟೇ ಆಗಿರು, ಶತಾಧಿಪತಿ ಥರ ಇದೆಯಾ ನೀನು? ದೇವರ ಮಂದಿರ ಎಷ್ಟು ಕಟ್ಕೊಟ್ಬಿಟ್ಟಿದ್ದೀರಾ. ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಭೆಯಲ್ಲಿರೋರೆಲ್ಲ ಸೇರಿ ಗ್ರಾಮದಲ್ಲಿ ಎಷ್ಟು ಸಭೆ ಕಟ್ಟಿದ್ದೀರಾ, ಎಷ್ಟು ಜನರನ್ನು ಪ್ರೀತಿಸಿದ್ದೀರಾ, ಹೆಂಗೆ ನಿಮ್ಮ ಸೇವಕರಿಗೆಲ್ಲ ನೀವು ಸಪೋರ್ಟ್ ಆಗಿದ್ದೀರಾ ನನ್ನ ಪ್ರಿಯರೇ.
ಮನೆಗೆ ಪ್ರಾರ್ಥನೆ ಮಾಡೋದಕ್ಕೆ ಬಂದರೆ, ಸೇವಕರು ಬಂದರೆ ಮನೆ ಒಳಗಡೆ ಕೂತ್ಕೊಂಡಿರೋದು ಹಣ ಅವ್ರನ್ನ ಗೈಡ್ ಮಾಡ್ತದೆ, ಬರಲಿ ಬರಲಿ ಬರಲಿ. ಆದರೆ ಈ ಶತಾಧಿಪತಿ ಹಂಗಿಲ್ಲ. ಅವನು ಆಲ್ರೆಡಿ ಎಲ್ಲ ಸಭೆಗಳನ್ನು ಕಟ್ಟಿಕೊಟ್ಟ, ದೇವ್ರ ಮಕ್ಕಳನ್ನ ಪ್ರೀತಿ ಮಾಡ್ದ. ಇವಾಗ ಏಸಪ್ಪ ಬರ್ತಾ ಇರೋದು ನೋಡಿದ ತಕ್ಷಣ ಇಳಿದು ಓಡೋಗ್ತಾ ಇದ್ದಾನೆ. ನೋಡಿ, ಅವ್ರ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗಿ, ಸ್ವಾಮಿ ಸ್ವಾಮಿ ಸ್ವಾಮಿ, ನೀವು ನನ್ನ ಮನೆಗೆ ಬರೋದಕ್ಕೆ ನಾನು ಯೋಗ್ಯನಲ್ಲಪ್ಪ, ನಿನ್ನನ್ನು ಬಂದು ಸಂಧಿಸುವುದು ಕೂಡ ನಾನು ಯೋಗ್ಯನಿಲ್ಲ ಅಂತ ತಿಳ್ಕೊಂಡೆ ನಾನು ಹೇಳಿ ಕಳಿಸ್ದೆಪ್ಪ. ನೀನು ಒಂದು ಮಾತು ಹೇಳಪ್ಪ, ನಿನ್ನ ಮಾತಲ್ಲಿ ಅಧಿಕಾರ ಉಂಟು. ನಾನು ಒಂದು 100 ಜನರಿಗೆ ಶತಾಧಿಪತಿ ಅಷ್ಟೇ, ಆದರೆ ನೀನು ಲೋಕವನ್ನು ನಿರ್ಮಿಸಿದಂಥ ದೇವರು ಸ್ವಾಮಿ, ಒಂದು ಮಾತು ಹೇಳಪ್ಪ, ನನ್ನ ಆಳು ಸ್ವಸ್ಥ ಆಗ್ತಾನೆ. ಅವನ ವಿಶ್ವಾಸ ನೋಡಿದ್ರ, ಅವನ ತಾಳ್ಮೆ ನೋಡಿದ್ರ, ಅವನ ಸಹಾಯ ನೋಡಿದ್ರ, ಅವನು ಎಷ್ಟು ಭಕ್ತಿವಂತನು ಅಂತ ನೋಡಿದ್ರ, ಅವನಿಗೆ ಯಾರಾದರೂ ಹೇಳಿ ಅವನ್ನ ಹೊಗಳ್ಕೊಂಡ್ರ? ಏನೂ ಇಲ್ಲ ನನ್ನ ಪ್ರಿಯರೇ. ತನ್ನನ್ನು ತಗ್ಗಿಸಿಕೊಂಡ, ಪ್ರೀತಿ ತೋರಿಸ್ದ, ಸಭೆಗಳನ್ನು ಕಟ್ಟಿದ, ಅವನ ಆಳಿಗೆ ಕೆಲಸದವನಿಗೆ ಪ್ರೀತಿ ತೋರಿಸ್ತಾ ಇದ್ದಾನೆ. ಅವನು ಸಿಕ್ಕ ಬೆಡ್ಡಲ್ಲಿ ಬಿದ್ದಿರೋವಾಗ ದೇವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಇಂಥ ಶತಾಧಿಪತಿ ಇದ್ದರೆ ಯಾವಾಗಲೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉಜ್ಜೀವನ ಬಂದ್ಬಿಡ್ತದೆ ನನ್ನ ಪ್ರಿಯರೇ. ನೀವು ನಾನು ಹಂಗೆ ಇರಬೇಕು ನನ್ನ ಪ್ರಿಯರೇ. ನಾನು ಪ್ರಯತ್ನ ಪಡ್ತಾ ಇದ್ದೇನೆ ನನ್ನ ಪ್ರಿಯರೇ. ಆವಾಗ ನೋಡಿದ್ರೆ ಅದೇ ಕಡೆ ವಚನದಲ್ಲಿ ಹೇಳ್ತದೆ, ಅವನು ಕೇಳ್ತಾನೆ, ಹೋಗಿ ಒಂದು ಮಾತು ಹೇಳಪ್ಪ. ಹೇಳಿದ ಕೂಡಲೇ ಏಸಪ್ಪ ಹೇಳ್ತಾರೆ, ಇಡೀ ಇಸ್ರೇಲಲ್ಲಿ ನಾನು ಇಂಥ ವಿಶ್ವಾಸ ನೋಡಿಲ್ವಲ್ಲ, ಇಂಥ ತಾಳ್ಮೆ ನೋಡಲಿಲ್ವಲ್ಲ, ಇಂಥ ಸಹಾಯಕನನ್ನು ನೋಡಿಲ್ವಲ್ಲ ಅಂತ ಹೇಳಿದ ತಕ್ಷಣ, ಹೋಗು, ಅಲ್ಲಿ ನಿನ್ನ ಕೆಲಸದವನು ಸ್ವಸ್ಥನಾಗಿದ್ದಾನೆ. ಆವಾಗ ತರುವಾಯ ಆ ಶತಾಧಿಪತಿ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಹಾಲೆಲೂಯ. ತಾಳ್ಮೆಯಾಗಿರು. ನಿನ್ನ ಮನೆಯಲ್ಲಿ ಎಷ್ಟೇ ಕಷ್ಟ ಬರಲಿ, ಪ್ರಾರ್ಥನೆ ಮಾಡೋರಿಗೆ, ಸಭೆ ಕಟ್ಟಿಕೊಡೋರಿಗೆ ಮತ್ತು ಸಭೆಯಲ್ಲಿ ಸಹಾಯ ಮಾಡೋರಿಗೆ, ಸೇವಕರಿಗೆ ಸಹಾಯ ಮಾಡೋರಿಗೆ ತೊಂದರೆ ಬರೋದಿಲ್ಲ ಅಂತ ಅರ್ಥ ಅಲ್ಲ. ತೊಂದರೆ ಬರ್ತದೆ, ಆದರೆ ಅದರಿಂದ ಜಯಿಸ್ತಾರೆ ನನ್ನ ಪ್ರಿಯರೇ. ಅವರ ತಾಳ್ಮೆ ಜಯಿಸೋದಕ್ಕೆ ಅವರಿಗೆ ಸಹಾಯ ಮಾಡ್ತದೆ, ಅವರ ಪ್ರೀತಿ ಜಯಿಸೋದಕ್ಕೆ ಸಹಾಯ ಮಾಡ್ತದೆ, ಅವ್ರು ಮಾಡುವಂಥ ಪ್ರಾರ್ಥನೆ ಅವರಿಗೆ ಸಹಾಯ ಮಾಡ್ತದೆ ನನ್ನ ಪ್ರಿಯರೇ. ಇಂಥ ಗುಣಗಳಲ್ಲಿ ನಾವು ಇರೋವಾಗ ನಮ್ಮ ಕುಟುಂಬವನ್ನು, ಒಂದು ಶತಾಧಿಪತಿ ಕೆಲಸದವ್ರನ್ನೇ ಕಾಪಾಡಿದ್ರಂದರೆ ನಿನ್ನ ಮಕ್ಕಳನ್ನ ಕಾಪಾಡಲ್ವಾ? ನಿನ್ನ ಕುಟುಂಬವನ್ನು ಕಾಪಾಡಲ್ವಾ? ನಿನ್ನ ರೋಗಗಳನ್ನು ದೇವ್ರು ಸ್ವಸ್ಥ ಮಾಡಲ್ವಾ? ಹೀಗೋ ಆ ಗುಣಗಳನ್ನು ನೀವು ಕೂಡ ಸ್ವೀಕರಿಸಿಕೊಳ್ಳಿ. ಪ್ರೀತಿ, ತಾಳ್ಮೆ, ಎಲ್ಲದರಲ್ಲೂ ದೇವರ ಜೊತೆಯಲ್ಲಿ, ದೇವರ ಮಕ್ಕಳ ಜೊತೆಯಲ್ಲಿ ನಡೆಯೋದಕ್ಕೆ, ಸೇವಕರ ಜೊತೆಯಲ್ಲಿ ನಡೆಯೋದಕ್ಕೆ ಒಪ್ಪಿಸಿಕೊಡಿ. ಶತಾಧಿಪತಿ ಕುಟುಂಬದಲ್ಲಿ ನಡೆದಿದ್ದಂಥ ಅದ್ಭುತ ನಿಮ್ಮ ಕುಟುಂಬದಲ್ಲೂ ಕೂಡ ನಡೀತದೆ ನನ್ನ ಪ್ರಿಯರೇ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಎಷ್ಟು ಒಳ್ಳೆ ಗುಣಪ್ಪ ಶತಾಧಿಪತಿಗೆ ನನಗೆ ಕೊಡು ಸ್ವಾಮಿ. ಕರ್ತನೇ, ನಾನು ಕೂಡ ಎಲ್ಲ ಪ್ರೀತಿಸಬೇಕು, ಸಹಾಯ ಮಾಡಬೇಕು, ಇರೋ ಜಾಗ ಗೊತ್ತಿಲ್ದಿರ ಇರಬೇಕಪ್ಪ. ನನ್ನ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಸಹಾಯಕಳಾಗಿ, ಕುಟುಂಬವಾಗಿ ನಮ್ಮನ್ನು ಬದಲಾಯಿಸು ಸ್ವಾಮಿ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರಿಗೂ ಕರ್ತನೆ ತಾಳ್ಮೆ ಕೊಡಪ್ಪ, ಪ್ರೀತಿ ಕೊಡಪ್ಪ. ತನ್ನ ಸೇವಕರೊಂದಿಗೆ ನಿಂತು ಸಭೆಯನ್ನು ಕಟ್ಟುವುದಕ್ಕೆ ಸಹಾಯ ಮಾಡಪ್ಪ. ಹೇಗಾದರೂ ಕರ್ನಾಟಕ ಗ್ರಾಮಗಳಲ್ಲಿ ಸಭೆಗಳನ್ನು ಕಟ್ಟಿ ಎಬ್ಬಿಸಲು ಸಹಾಯ ಮಾಡಿ ಎಸಪ್ಪ. ಶತಾಧಿಪತಿ ಥರದ ಜನರನ್ನು ಸಭೆಗಳಲ್ಲಿ ಎಬ್ಬಿಸು ಸ್ವಾಮಿ. ಒಂದೊಂದು ಸಭೆಯಲ್ಲೂ ಶತಾಧಿಪತಿಗಳನ್ನು ಎಬ್ಬಿಸು ರಾಜ. ಪ್ರೀತಿ ಉಳ್ಳ ಶತಾಧಿಪತಿಗಳು, ತಾಳ್ಮೆ ಉಳ್ಳ ಶತಾಧಿಪತಿಗಳು, ಸೇವಕರಿಗೆ ಸಹಾಯಕರಾಗಿ ನಿಂತುಕೊಳ್ಳುವಂಥ ಶತಾಧಿಪತಿಗಳನ್ನು ಎಬ್ಬಿಸು ರಾಜ. ಆಶೀರ್ವದಿಸಪ್ಪ. ನನ್ನ ಕರ್ನಾಟಕ ರಾಜ್ಯವನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳು ಸ್ವಾಮಿ. ಆಶೀರ್ವದಿಸಿ ದಾರಿ ನಡೆಸಬೇಕಾಗಿ ಯೇಸು ಸ್ವಾಮಿಯ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೇಲೆ ದೇವರು